ಬಗೆದಷ್ಟು ಬಯಲಾಗ್ತಾ ಇದೆ ನಟಿ ರನ್ಯಾ ರಾವ್ರ ರಹಸ್ಯಗಳು. ನಟಿ ರನ್ಯಾ ರಾವ್ ಬಂಧನದ ಹಿಂದೆ ದೆಹಲಿಯ ಲಿಂಕ್ ಇದೆಯಂತೆ. ಒಂದೇ ವಾರದಲ್ಲಿ 3 ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಬೆಳಕಿಗೆ ಬಂದಿದೆ. ಮೊದಲು ದೆಹಲಿ, ನಂತರ ಬೆಂಗಳೂರು, ಬಳಿಕ ಮುಂಬೈ. 3 ದೇಶಗಳಿಂದ ಭಾರತ ದೇಶಕ್ಕೆ ಗೋಲ್ಡ್ ಸ್ಮಗ್ಲಿಂಗ್ ಆಗಿರೋದು ಬೆಳಕಿಗೆ ಬಂದಿದೆ. 3 ಪ್ರತ್ಯೇಕ ಸ್ಮಗ್ಲಿಂಗ್ನಲ್ಲಿ ಕೆಜಿ ಚಿನ್ನದ ಬಿಸ್ಕೆಟ್ಗಳು ಕೂಡ ಪತ್ತೆಯಾಗಿದೆ. ಡೆಲ್ಲಿ, ಬೆಂಗಳೂರು ಮತ್ತೆ ಮುಂಬೈ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈಗ 3 ಕಡೆ ಡೆಲ್ಲಿ, ಮುಂಬೈ ಮತ್ತೆ ಬೆಂಗಳೂರಲ್ಲಿ ಈ ತರ ಗೋಲ್ಡ್ ಸ್ಮಗ್ಲಿಂಗ್ ಪತ್ತೆಯಾಗಿರೋದು ಅಂದ್ರೆ ಏನು ಅನುಮಾನ ವ್ಯಕ್ತಪಡಿಸಲಾಗ್ತಾ ಇತ್ತು? ಒಂದು ಸಿಂಡಿಕೇಟ್ ಕೆಲಸ ಮಾಡ್ತಾ ಇದೆಯಾ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಅಂತ? ಆ ಬಗ್ಗೆ ಏನಾದರೂ ಲೀಡ್ ಸಿಗ್ತಾ ಇದೆಯಾ? ವಿಜಯ್, ಈಗಾಗಲೇ ಅಕ್ರಮ ಚಿನ್ನ ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಆಗಿರ್ಬೋದು ಹಾಗೆ DRI ಅಧಿಕಾರಿಗಳಾಗಿರ್ಬೋದು ಇಬ್ರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದೇ ವಾರದಲ್ಲಿ ದೆಹಲಿ, ಮುಂಬೈ ಮತ್ತೆ ಬೆಂಗಳೂರಿನಲ್ಲಿ 3 ಕಡೆ 3 ಪ್ರತ್ಯೇಕ ಪ್ರಕರಣಗಳು ಕೂಡ ಈಗ ಪತ್ತೆಯಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಮುಂದುವರಿಸಲಿಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಒಂದಿಷ್ಟು ಅಂಶಗಳನ್ನು ನಾವು ಗಮನಿಸಲೇಬೇಕು. ಅಂದ್ರೆ ಈ ರೀತಿ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರೂ ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ. ಇವರೆಲ್ಲರಿಗೂ ಕೂಡ ಇಂಟರ್ಲಿಂಕ್ ಇದೆಯಾ ಅನ್ನುವಂಥ ಒಂದು ಶಂಕೆ ಏನಿದೆ ಅದೀಗ ಸಿಬಿಐ ಅಧಿಕಾರಿಗಳಿಗೆ ಮೂಡ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿಯ ಪ್ರಕರಣಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಚಿನ್ನ ಸಾಗಾಟ ಆಗ್ತಾ ಇದ್ರೂ ಕೂಡ ಒಂದೇ ಸಿಂಡಿಕೇಟ್ ಇದ್ರೆ ಹಿಂದೆ ಇರಬಹುದು ಅನ್ನುವಂಥ ಒಂದು ಅನುಮಾನದ ಆಧಾರದ ಮೇಲೆ ಈಗ ಸಿಬಿಐ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ DRI ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಗಮನವನ್ನು ಹರಿಸ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ದೆಹಲಿ ಏರ್ಪೋರ್ಟ್ನಲ್ಲಿ 3ರನ್ನ ಬಂಧಿಸಲಾಗಿರುತ್ತೆ. ಆ ಒಂದು ಪ್ರಕರಣದಲ್ಲೂ ಕೂಡ ಮಯನ್ಮಾರಿಂದ ಇವರು ಚಿನ್ನವನ್ನು ತೆಗೆದುಕೊಂಡು ಬರ್ತಾ ಇದ್ರು ಅನ್ನುವಂಥ ಅಂಶ ಏನಿದೆ ಅದು ಕೂಡ ಗೊತ್ತಾಗಿರುವಂಥದ್ದು. ಶೂನಲ್ಲಿ ಮುಚ್ಚಿಟ್ಟುಕೊಂಡು ಇವರು ಚಿನ್ನವನ್ನು ತರ್ತಾ ಇದ್ರು ಅನ್ನುವಂಥ ಅಂಶ ಬೆಳಕಿಗೆ ಬರ್ತಾ ಇದ್ದಂತೆ ಸಿಬಿಐ ಅಧಿಕಾರಿಗಳು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ಅಂದ್ರೆ ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲೂ ಕೂಡ ಇದೇ ರೀತಿಯಲ್ಲಿ ಚಿನ್ನವನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಒಂದು ಅನುಮಾನದ ಆಧಾರದ ಮೇಲೆ ಈಗ ತನಿಖೆಯನ್ನು ಕೂಡ ಕೈಗೊಳ್ತಾ ಇರುವಂಥದ್ದು. ಒಂದೊಮ್ಮೆ ಈ 3 ಪ್ರಕರಣಗಳಾಗಿರ್ಬೋದು ಅಥವಾ ಈ ಹಿಂದೆ ದಾಖಲಾಗಿದ್ದಂತಹ ಪ್ರಕರಣಗಳಾಗಿರ್ಬೋದು ಇವೆಲ್ಲದಕ್ಕೂ ಕೂಡ ಇಂಟರ್ಲಿಂಕ್ ಏನಾದರೂ ಇದ್ರೆ ಹಿಂದೆ ಒಂದು ದೊಡ್ಡ ಸಿಂಡಿಕೇಟ್ ಇದೆ ಅನ್ನುವಂಥದ್ದು ಏನಿದೆ ಅದು ಸ್ಪಷ್ಟವಾಗ್ತಾ ಹೋಗುತ್ತೆ. ಒಂದೊಮ್ಮೆ ಇದರಲ್ಲಿ ಈ 3 ಪ್ರಕರಣಗಳು ಬೇರೆ ಬೇರೆ ಆಗಿದ್ರೆ ಸಿಬಿಐ ಅಧಿಕಾರಿಗಳು ಬೇರೆ ಬೇರೆ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಇದು ಯಾರಿಗೆ ಸೇರ್ತಾ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನು ಮಾಡ್ತಾ ಹೋಗ್ತಾರೆ. ಆದ್ರೆ ಈಗ ರನ್ಯಾ ರಾವ್ ಅವರು ಸುಮಾರು 14 ಕೆಜಿ ಚಿನ್ನವನ್ನು ಸಾಗಾಟ ಮಾಡ್ತಾ ಇದ್ರಿಂದಾಗಿ ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಅಂಶಗಳು ಸಿಬಿಐ ಅಧಿಕಾರಿಗಳು ಕೂಡ ಮೂಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದಲ್ಲಿ ರನ್ಯಾ ರಾವ್ ಅವರು 14 ಕೆಜಿ ಚಿನ್ನವನ್ನು ಯಾರಿಗೆ ತಂದು ಕೊಡ್ತಾ ಇದ್ರು ಅನ್ನುವಂಥ ಒಂದು ಅನುಮಾನ ಏನಿದೆ ಅದು ದಟ್ಟವಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಇವರಿಗೆ ಹಾಗಾದ್ರೆ ಬೆಂಬಲವನ್ನ ಕೊಡ್ತಿದ್ದಂಥವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪ್ರಕರಣದಲ್ಲಿ ಓರ್ವಳೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಡೀಲ್ ಅನ್ನ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಇದರ ಹಿಂದೆ ಬೇರೆ ಯಾರಾದರೂ ಕೂಡ ಇರಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಸಿಬಿಐ ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ DRI ಅಧಿಕಾರಿಗಳು ಕೂಡ ಅದೇ ತನಿಖೆಯನ್ನು ಮಾಡ್ತಾ ಇದ್ದಾರೆ. 3 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ರು. ಇವತ್ತು ರನ್ಯಾ ರಾವ್ ಅವರ ಕಸ್ಟಡಿ ಏನಿದೆ ಅದು ಅಂತ್ಯ ಆಗ್ಲಿಕ್ಕಿರುವಂಥದ್ದು. ನ್ಯಾಯಾಲಯದ ಮುಂದೆ ಮತ್ತೆ ಹಾಜರುಪಡಿಸ್ತಾರೆ. DRI ಅಧಿಕಾರಿಗಳು ಮತ್ತೆ ಅವರನ್ನ ಕಸ್ಟಡಿಗೆ ಕೇಳುವಂತ ಒಂದು ಸಾಧ್ಯತೆ ಏನಿದೆ ಇದು ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈ ರೀತಿಯ ಪ್ರತ್ಯೇಕ ಪ್ರಕರಣಗಳು ದಾಖಲಾಗ್ತಾ ಇರೋದ್ರಿಂದಾಗಿ ರನ್ಯಾ ರಾವ್ ಅವರನ್ನ ಇನ್ನಷ್ಟು ವಿಚಾರಣೆಗೆ DRI ಅಧಿಕಾರಿಗಳು ಒಳಪಡಿಸಬೇಕಾಗಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.